ಹಿಂದೂ ಮಹಿಳೆಯರನ್ನೇ ಯಾಕೆ ಆಮಿರ್ ಖಾನ್ ಅನ್ನ ಕೊಲೆ 5 ಕೋಟಿ ಕೊಡ್ತೀನಿ. ನಮಸ್ಕಾರ ವೀಕ್ಷಕರೇ, ಕ್ಲಿಯರ್ ಕಟ್ಗೆ ಸ್ವಾಗತ. ನಾನು ಪ್ರಭು ಹಾದಿಮನಿ. ಕ್ಲಿಯರ್ ಕಟ್ನಲ್ಲಿ ಆ ದಿನದ ವಿಶೇಷ ಸುದ್ದಿಗಳನ್ನು ವಿವರ ಮತ್ತು ವಿಶ್ಲೇಷಣೆಯೊಂದಿಗೆ ನಿಮ್ಮ ಮುಂದೆ ಒಂದೊಂದಾಗಿ ಇಡ್ತಾ ಹೋಗ್ತೀವಿ. ಅಂದರೆ ಕ್ಲಿಯರ್ ಕಟ್ ಇದ್ದಂಗೆ ಹೇಳ್ತಾ ಹೋಗ್ತೀವಿ. ಅದರಲ್ಲಿ ನಿಮ್ಮ ಕಮೆಂಟ್ಗಳನ್ನು ಕೂಡ ನಾವು ಕೆಲವೊಂದಿಷ್ಟು ತೆಗೆದುಕೊಳ್ತೀವಿ, ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಲೆ ಹಾಕ್ತೀವಿ. ಇವತ್ತಿನ ಟಾಪಿಕ್ ಏನಂತ ಹೇಳಿದ್ರೆ, ಈಗ ಇಡೀ ದೇಶಾದ್ಯಂತ ಆಮಿರ್ ಖಾನ್ ಏನಿದ್ದಾರೆ, ಬಾಲಿವುಡ್ ನಟ, ಮಿಸ್ಟರ್ ಪರ್ಫೆಕ್ಷನಿಸ್ಟ್ ಅಂತ ಕರೀತಾರೆ. ಅವ್ರ ಸಿನಿಮಾಗಳ ಮೂಲಕ ಹಿಟ್ ಆಗಿದ್ದಾರೆ, ಎಲ್ರಿಗೂ ಗೊತ್ತಿದೆ. ಮತ್ತು ಸಿಕ್ಕಾಪಟ್ಟೆ ಆ ವಿಚಾರಗಳು ಚರ್ಚೆ ಆಗ್ತಿತ್ತು, ಅವ್ರ ಸಿನಿಮಾಗಳ ಬಗ್ಗೆ ಮಾತಾಡ್ತಿದ್ರು. ಆದರೆ ಈಗ ಅವರ ಪರ್ಸ್ನಲ್ ಲೈಫ್ ಬಗ್ಗೆ ಜನ ಹಾದಿ ಬೀದಿಯಲ್ಲಿ ಮಾತಾಡುವಂಥ ಪರಿಸ್ಥಿತಿ ಬಂದಿದೆ. ಕಾರಣ, ಅವರ 3ನೇ ಮದುವೆ ಆದಮೇಲೆ ಅವ್ರದ್ದು ಪರ್ಸ್ನಲ್ಲು, ಅವರ ವೈಯಕ್ತಿಕ ಜೀವನ ಎಷ್ಟು ಬೇಕಾದರೂ ಮದುವೆ ಆಗಲಿ. ಆದರೆ ಈಗ ಹಿಂದೂ ಮಹಿಳೆಯರನ್ನೇ ಯಾಕೆ ಆಮಿರ್ ಖಾನ್ ಮದುವೆ ಆಗ್ತಾ ಇದ್ದಾರೆ? ಲವ್ ಜಿಹಾದ್ ಅನ್ನುವಂತಹ ಆರೋಪ ನೇರವಾಗಿ ಹಲವು ನಾಯಕರು ಮಾಡಿದ್ದಾರೆ. ಮತ್ತು BJP ನಾಯಕರು ಕೂಡ ಮೊನ್ನೆ ಲವ್ ಜಿಹಾದ್ನ ಬ್ರ್ಯಾಂಡ್ ಅಂಬಾಸಿಡರು ಈ ಆಮಿರ್ ಖಾನ್ ಅಂತೇಳಿ ಹೇಳಿದರು. ಈಗ ಮತ್ತೊಂದು ಹಂತಕ್ಕೆ ಹೋಗಿ ಒಬ್ಬ ಸ್ವಾಮೀಜಿ ಕಾಂಟ್ರವರ್ಸಿ ಹೇಳಿಕೆಯನ್ನು ಕೊಟ್ಟು ಬಿಟ್ಟಿದ್ದಾರೆ. ಅದೇನು ಅಂತ ಒಂದೊಂದಾಗಿ ನಿಮ್ಮ ಮುಂದೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನೋಡಿ, 61 ವರ್ಷ ಆಮಿರ್ ಖಾನ್ಗೆ. ಜುಲೈ 5ಕ್ಕೆ ತಮ್ಮ ಮುಂಬೈನ ಮನೆಯಲ್ಲಿ ಅವರು ಆತ್ಮೀಯ ಒಂದು ಸಮಾರಂಭ ನಡೀತು. ಅಲ್ಲಿ 47 ವರ್ಷದ ಬೆಂಗಳೂರು ಮೂಲದ ಗೌರಿ ಅವರನ್ನ ವಿವಾಹವಾಗ್ತಾರೆ. ಮದುವೆ ಆದಾಗ್ಲಿಂದ ಆಮಿರ್ ಅವರ ಆ ಮದುವೆಯನ್ನ ಲವ್ ಜಿಹಾದ್ ಅಂತ ಹಲವು ರಾಜಕೀಯ ನಾಯಕರು ಅವರನ್ನ ಕೆಣಕ್ತಾನೆ ಇದ್ದಾರೆ. ಲವ್ ಜಿಹಾದ್ನ ಬ್ರ್ಯಾಂಡ್ ರಾಯಭಾರಿ ಅಂತ ಟ್ಯಾಗ್ ಮಾಡೋದ್ರಿಂದ ಹಿಡಿದು ಮುಸ್ಲಿಂ ಧರ್ಮಗುರುಗಳಿಂದ ಫತ್ವಾ ಹೊರಡಿಸುವವರೆಗೆ ಆಮಿರ್ ಖಾನ್ ಮತ್ತು ಗೌರಿ ಸ್ಟಾರ್ಟ್ ಅವರ 3ನೇ ವಿವಾಹವು ಎಲ್ಲ ತಪ್ಪು ಕಾರಣಗಳಿಗಾಗಿ ಅಲೆಗಳನ್ನು ಸೃಷ್ಟಿ ಮಾಡ್ತಿದೆ. ಲವ್ ಜಿಹಾದ್ ಎಂಬ ಹಣೆಪಟ್ಟಿಯನ್ನು ತಿರಸ್ಕರಿಸಿದ ಆಮಿರ್ ತಾನು ಎಲ್ರಿಗೂ ಒಳಗೊಂಡ ಕುಟುಂಬದಿಂದ ಬಂದಿದ್ದೇನೆ ಅಂತ ಒತ್ತು ಹೇಳಿದ್ದಾರೆ. ಏನು ಹೇಳಿದ್ದಾರೆ? ಸತ್ಯ ಅಂದರೆ ನಮ್ಮದು ತುಂಬ ಎಲ್ಲರನ್ನೂ ಕೂಡ ಒಳಗೊಂಡ ಕುಟುಂಬ. ನನ್ನ 2 ಸಹೋದರಿಯರು ಹಿಂದೂಗಳನ್ನು ಮದುವೆ ಆಗಿದ್ದಾರೆ. ನನ್ನ ಮಗಳು ಕೂಡ ಹಿಂದೂವನ್ನು ಮದುವೆ ಆಗಿದ್ದಾಳೆ. ನನ್ನ ಸೋದರ ಸಂಬಂಧಿ ಮನ್ಸೂರ್ ಕ್ರಿಶ್ಚಿಯನನ್ನು ಮದುವೆ ಆಗಿದ್ದಾನೆ ಅಂತ ಆಮಿರ್ ತಿರುಗೇಟನ್ನು ಕೊಟ್ಟಿದ್ದಾರೆ. ನೋಡಿ, ಈಗ ಅವರ ಕುಟುಂಬದಲ್ಲಿ ಅವ್ರ ಸಹೋದರಿಯರು ಹಿಂದೂಗಳನ್ನು ಮದುವೆ ಆಗಿದ್ದಾರೆ ಅಂದರೆ ನಮ್ದೆಲ್ಲವೂ ಕೂಡ ಒಂದು ಭಾತೃತ್ವ, ಸಹೋದರತ್ವ, ಹಿಂದೂ ಮುಸ್ಲಿಂ ಅನ್ನುವಂಥ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ನೋಡಿ, ಒಬ್ಬ ಸ್ವಾಮೀಜಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆಮಿರ್ ಖಾನನ್ನು ಕೊಲೆ ಮಾಡಿದರೆ, ಅವರನ್ನು ಕೊಂದರೆ 5 ಕೋಟಿ ಕೊಡ್ತೀನಿ. ಅಯೋಧ್ಯ ಶ್ರೀಗಳ ಬಹಿರಂಗ ಕೊಲೆ ಬೆದರಿಕೆ ವಿಡಿಯೋ ಇದು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ, ಕಳವಳಕ್ಕೆ ಕಾರಣ ಆಗ್ತಿದೆ. ರಾಜಕೀಯ ಭಾವನೆಗಳಿಗೆ ಬೆಂಬಲವಾಗಿ ಪರಮಹಂಸ ಆಚಾರ್ಯ ಅವರು ಆಮಿರ್ ವಿರುದ್ಧ ಈ ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ. ಅವರು ಉದ್ದೇಶಪೂರ್ವಕವಾಗಿ ಹಿಂದೂ ಮಹಿಳೆಯರನ್ನ ಗುರಿಯಾಗಿಸಿಕೊಂಡಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಅಯೋಧ್ಯೆಯ ಪ್ರಮುಖ ತಪಸ್ವಿ, ಚಾವಾನಿಯ ಪೀಠಾಧೀಶ್ವರ, ಜಗದ್ಗುರು ಪರಮಹಂಸ ಆಚಾರ್ಯ ಅವರು ಬಾಲಿವುಡ್ನ ಸೂಪರ್ ಸ್ಟಾರ್ ಆಮಿರ್ ಖಾನ್ ಅವರನ್ನ ಗುರಿಯಾಗಿಸಿಕೊಂಡು ಈ ಒಂದು ವಿವಾದಾತ್ಮಕ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಭಾರಿ ವಿವಾದ ಭುಗಿಲೆದ್ದಿದೆ. ಈಗ ಗೌರಿಯೊಂದಿಗೆ ವಿವಾಹಕ್ಕೂ ಮುನ್ನ ಆಮಿರ್ 1986ರಿಂದ 2002ರವರೆಗೆ ರೀನಾ ದತ್ತಾ ಅವರನ್ನ ಮದುವೆ ಆದರು. 2005ರಿಂದ 2021ರವರೆಗೆ ಚಲನಚಿತ್ರ ನಿರ್ಮಾಪಕಿ ಕಿರಣ್ ರಾವ್ ಅವರನ್ನ ವಿವಾಹವಾಗ್ತಾರೆ. ಈಗ ಗೌರಿ ಅವರನ್ನ ವಿವಾಹವಾಗಿದ್ದಾರೆ. ನೋಡಿ, ಈಗ ಗೌರಿಗೆ ಮದುವೆಯಾಗಿ ಮಗು ಕೂಡ ಇದೆ ಅನ್ನೋದು ಕೂಡ ಅದೇನು ಗುಟ್ಟಾಗಿ ಉಳಿದಿಲ್ಲ. ಜುನೈದ್ ಖಾನು, ಇರಾ ಖಾನು ಮಕ್ಕಳ ಹೆಸರಿದು. ರೀನಾ ಜೊತೆಗೆ ಕಿರಣ್ ಅವ್ರಿಗೆ ಆಜಾದ್ ಅನ್ನುವಂಥ ಒಂದು ಮಗು ಇದೆ. ಗೌರಿ ಹಿಂದಿನ ಮದುವೆಯಿಂದ ಒಬ್ಬ ಮಗ ಇದ್ದಾನೆ. ವಿಡಿಯೋ ಹೇಳಿಕೆಯಲ್ಲಿ ಇದೆಲ್ಲವನ್ನು ಕೂಡ ಆ ವ್ಯಕ್ತಿ ಕೊಟ್ಟಿದ್ದಾರೆ. ನೋಡಿ, ಈ ಆಮಿರ್ ಖಾನ್ ಕೊಂದರೆ 5 ಕೋಟಿ ರೂಪಾಯಿ ಬಹುಮಾನವನ್ನು ಕೊಡ್ತೀವಿ ಅಂತ ಆ ಸ್ವಾಮೀಜಿ ಹೇಳಿದ್ದಾರೆ. ಅಪರಾಧಕ್ಕೆ ಸಂಬಂಧಪಟ್ಟಂಥ ಎಲ್ಲ ಕಾನೂನು ವೆಚ್ಚಗಳನ್ನು ನಾನೇ ಭರಿಸ್ತೇನೆ ಅಂತ ಹೇಳಿದ್ದಾರೆ. ಈ ವಿಲಕ್ಷಣ ಮತ್ತು ಆಘಾತಕಾರಿ ಹೇಳಿಕೆ ಸಾಮಾಜಿಕ ಮಾಧ್ಯಮ ವೇದಿಕೆಗಳಲ್ಲಿ ಚರ್ಚೆ ಆಗ್ತಿದೆ. ನೆಟಿಜನ್ಗಳು ತೀವ್ರ ಪ್ರತಿಕ್ರಿಯೆಗಳನ್ನು ಕೊಡ್ತಾ ಇದ್ದಾರೆ. ಆಮಿರ್ ಖಾನ್ ಮತ್ತು ಗೌರಿ ಸ್ಟಾರ್ಟ್ ಅವರ 3ನೇ ವಿವಾಹದ ಕುರಿತಾಗಿ ಇತ್ತೀಚಿನ ವರದಿಗಳು ಕೂಡ ಸಾಕಷ್ಟು ವೈರಲ್ ಆಗ್ತಾ ಇದ್ದಾವೆ. ನೋಡಿ, ಕೆಲವರು ಕಮೆಂಟ್ ಮಾಡ್ತಿದ್ದಾರೆ, ರೀ ಆಮಿರ್ ಖಾನ್ ಅವರು ಪರ್ಸ್ನಲ್ ಲೈಫ್ ರೀ, ಅದ್ಯಾಕೆ ಬೇಕ್ರಿ ನಿಮಗೆ ಊರು ಸಾಬರಿ, ಅವ್ರು 3 ಆದ್ರಾಗಲಿ 10 ಆದ್ರಾಗಲಿ, ಹಿಂದೂನಾದ್ರಾಗಲಿ ಕ್ರಿಶ್ಚಿಯನ್ ಆಗಲಿ ಅಥವಾ ಮುಸ್ಲಿಂ ಆಗಲಿ, ನಿಮ್ಗೆ ಯಾಕೆ ಬೇಕ್ರಿ ಅಂತ ಕೇಳ್ತಿದ್ದಾರೆ. ಕೆಲವೊಬ್ಬರು ಬಲಪಂಥೀಯ ಸಂಘಟನೆಗಳು, ರಾಜಕಾರಣಿಗಳು, ಹಿಂದೂ ಸಂಘಟನೆಗಳು ಬಹಳ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಮಹಾರಾಷ್ಟ್ರದ ಸಚಿವ ನಿತೇಶ್ ರಾಣೆ ಈ ತಾರೆಯನ್ನ ಲವ್ ಜಿಹಾದ್ನ ಬ್ರಾಂಡ್ ರಾಯಭಾರಿ ಅಂತ ಟೀಕೆ ಮಾಡಿದ್ದಾರೆ. ನೋಡಿ, ಪರಮಹಂಸ ಆಚಾರ್ಯರು ಒಬ್ಬ ಉನ್ನತ ಸ್ಥಾನದಲ್ಲಿರುವಂತಹ ಒಬ್ಬ ಸ್ವಾಮೀಜಿ ಅವ್ರನ್ನ ಕಡೀರಿ ಕೊಲ್ರಿ ಅಂತ ಹೇಳಿಕೆ ಕೊಡ್ತಾ ಇದ್ದಾರೆ. ಇವರಿಗೆ ಕಲಿಸ್ಕೊಟ್ಟಿರುವಂಥ ಧರ್ಮ ಹಾಗಾದರೆ ಹಿಂದೂ ಧರ್ಮದಲ್ಲಿ ಹೇಳ್ಕೊಟ್ಟಿರೋದು ಅವ್ರಿಗೆ. ಅವರು ವೈಯಕ್ತಿಕವಾಗಿ ಆರೋಗ್ಯಕರವಾಗಿ ಟೀಕೆಯನ್ನು ಮಾಡಲಿ, ಆದರೆ ಆತನ ತಲೆ ತೆಗಿರಿ, ಕೊಲೆ ಮಾಡಿ ಅಂತ ಪ್ರಚೋದನೆ ಕೊಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಈಗ ಆಮಿರ್ ಖಾನ್ ಅವರ ಬೆಂಬಲಿಗರು, ಅವರ ಅಭಿಮಾನಿಗಳು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ.
ಇನ್ನು ಕೆಲವೊಬ್ಬರು ಆಮೀರ್ ಖಾನ್ಗೆ 61 ವರ್ಷ ಆದರೂ ಕೂಡ ಇನ್ನೂ ಕೂಡ ಚಪಲ ಕಡಿಮೆ ಆಗಿಲ್ವಾ, ಅಥವಾ ಇನ್ನೆಷ್ಟು ಮದುವೆ ಆಗ್ತಾರಪ್ಪ ಇವರು ಅಂಥೇಳಿ ಬಾಯಿ ಮೇಲೆ ಬೆರಳಿಟ್ಕೊಳ್ತಾ ಇದ್ದಾರೆ. ಮತ್ತು ಈ ಗೌರಿ ಇದ್ದಾರಲ್ವಾ, ಗೌರಿ ಹಿಂದೂ ಅಲ್ಲ ಕ್ರಿಶ್ಚಿಯನ್ ಅಂಥೇಳಿ ಇದೇ ಆಮೀರ್ ಖಾನ್ ಅವರು ಕೆಲವು ಸಂದರ್ಶನಗಳಲ್ಲಿ ಹೇಳಿದ್ದಾರೆ. ಲವ್ ಜಿಹಾದನ್ನು ಯಾಕೆ ನೀವು ಈ ಥರದ ಹಣೆಪಟ್ಟಿ ಕಟ್ತಾ ಇದ್ದೀರಿ? ಅವರು ಪರಸ್ಪರ ಇಷ್ಟ ಆಗಿ ಪರಸ್ಪರ ಸಹಜೀವನ ನಡೆಸ್ತಾ ಇದ್ದಾರೆ. ಬಲವಂತವಾಗಿ ಆದರೆ ಜಿಹಾದನ್ನಿ ಒಪ್ಪಿಕೊಂಡು ಬಂದಿದ್ದಾರಲ್ವಾ, ಸಂಸಾರ ಮಾಡ್ತಿದ್ದಾರೆ, ಅದಕ್ಕೆ ಸಾಕ್ಷಿಯಾಗಿ ಮಕ್ಕಳು ಕೂಡ ಇದ್ದಾರೆ. ಹಿಂದೆ ಅವರ ಸಮಕ್ಷಮದಲ್ಲಿ ಮದುವೆ ಆಗಿದ್ದಾರೆ. ಅಂದರೆ ಇಬ್ಬರು ಹೆಂಡತಿಯರು, ಅವ್ರ ಮಕ್ಕಳು, ಅವರಿಗೆ ಒಪ್ಪಿಗೆ ಮೇರೆ ಮದುವೆ ಆಗಿದ್ದಾರೆ. ಇದರಲ್ಲಿ ಏನು ಬಂತು ಅಂತ ಕೆಲವೊಬ್ಬರು ಪ್ರಶ್ನೆ ಮಾಡ್ತಿದ್ದಾರೆ. ಬಟ್ ಭಾರತ ಅನ್ನುವಂಥ ಒಂದು ಜಾತ್ಯತೀತ ರಾಷ್ಟ್ರದಲ್ಲಿ ಈ ರೀತಿಯಾಗಿ ಒಬ್ಬ ಸ್ಟಾರ್ ನಟನಿಗೆ ಆರೋಪಗಳೇನು ಸುರಿಮಳೆ ಸುರಿಸ್ತಾ ಇದ್ದಾರೆ. ಬಟ್ ಇದು ಜನಸಾಮಾನ್ಯರಿಗೆ ಹೊರತಾಗಿಲ್ಲ. ಆದರೆ ಕೆಲವೊಬ್ಬರು ಹೇಳ್ತಾ ಇದ್ದಾರೆ, ಈ ಆಮೀರ್ ಖಾನ್ಗೆ ಏನು ಕಡಿಮೆ ಆಗಿದೆ, ಕೋಟಿ ಕೋಟಿ ಇದೆ, ಇವರೇ ಅವ್ರು ಹಿಂದೆ ಹೋಗಿದ್ದಾರೆ ಅನ್ನುವಂಥ ಹೇಳಿಕೆಗಳು ಬರ್ತಾ ಇದೆ. ಬಟ್ ಫೈನಲಿ ಆ ಸ್ವಾಮೀಜಿ ಒಬ್ಬ ನಾಯಕ ನಟನ ಬಗ್ಗೆ ಈ ರೀತಿಯಾಗಿ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದು ಎಷ್ಟರ ಮಟ್ಟಿಗೆ ಸರಿ ಅಂಥೇಳಿ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಆಮೀರ್ ಖಾನ್ ಅವರು ಇದ್ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ತಿಲ್ಲ. ಕೆಲವು ಸೂಕ್ಷ್ಮವಾದಂಥ ತಿರುಗೇಟುಗಳನ್ನು ಕೊಡ್ತಾ ಇದ್ದಾರೆ. ಬಟ್ ಅವ್ರ ಫ್ಯಾಮಿಲಿಯಲ್ಲಿ ಕೂಡ ಹಿಂದೂಗಳು ಮದುವೆ ಆಗಿದ್ದಂಥ ಉದಾಹರಣೆ ಕೊಡೋ ಮೂಲಕ ನಾವು ಎಲ್ಲ ಧರ್ಮಗಳನ್ನು ಪಾಲಿಸ್ತೇವೆ ಮತ್ತು ಆರಾಧಿಸ್ತೇವೆ, ಗೌರವಿಸ್ತೇವೆ ಅನ್ನೋ ಒಂದು ಸ್ಟೇಟ್ಮೆಂಟ್ ಕೊಡೋ ಮೂಲಕ ಎಲ್ಲದಕ್ಕೂ ಕೂಡ ತೆರೆ ಎಳೆದಿದ್ದಾರೆ. ಇದಾಗಿತ್ತು ಇವತ್ತಿನ ವೈರಲ್ ಕಂಟೆಂಟ್ ಆಗಿತ್ತು. ಮತ್ತು ಮುಂದಿನ ಕಂಟೆಂಟ್ ಜೊತೆಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ TV5, ಇದು ವಾಸ್ತವದ ಪ್ರತಿರೂಪ.